ಅಯ್ಯಯ್ಯ ಈ ಹುಡುಗಿ ಇನ್ನೂ ಇಲ್ಲೇ ಕುಂತತಲ್ಲ, ಒಳಗೆ ಹೋಗಿಲ್ಲ. ಅವ್ರು ಸಿಗೋವಾರ ಹೋಗಿಂದ ಇಲ್ಲೇ ಕುಂತ್ಬಿಟ್ಟಾಳೆ ಏನೈತಿ. ಏ ಸಿಕ್ಕವ ಯಾಕೆ ಇವ ತಲೆ ಮ್ಯಾಗ ಕೈ ಇಟ್ಕೊಂಡು ಇಲ್ಲೇ ಬಾಗಲಾಗ ಕುಂತಿಯಲ್ಲ, ಅಂಥದ್ದೇನು ಚಿಂತೆ ಬಂದೈತೆ ನಿನಗೆ? ಅಯ್ಯ ಬಂದಿರಿ ಅತ್ತಿ ನೀವು, ಇಷ್ಟು ಲಗು ಬಸ್ ಬಂತ್ರಿ? ಅವ್ರ ಬಸ್ ಹತ್ತಿಸಿ ಬಂದ್ರೆ? ಹ್ಞೂನವ ತಂಗಿ, ಇಲ್ಲೆಲ್ಲೇ ಬಸ್ ನಿಂದಿರ್ತಾವ. ಅವ್ರು ನಿಮ್ಮ ಊರಿಗೆ ದೂರ ಊರು ಹೋಗು ಬಸ್ ಇಲ್ಲಿ ನಿಂದ್ರಂಗಿಲ್ಲ ತಂಗಿ. ಅವ ನಿಮ್ಮ ಹಿರಿಯ ಅವ್ರನ್ನ ಕೇಶವಪುರಕ್ಕೆ ಕರ್ಕೊಂಡು ಹೋಗಿ ಬಾಗಲಕೋಟೆ ಬಸ್ ಹತ್ತಿಸ್ತೇನೆ ರೀ. ಕೇಶವಪುರಕ್ಕೆ ಹೋದ್ರೆ ಮತ್ತು ಅಲ್ಲೇ ಸೀಟೂ ಸಿಗ್ತಾವೆ, ಗದ್ಲಿರಂಗಿಲ್ಲ. ಆರಾಮ ಇಲ್ಲೇ ಕುಂತ್ರಿ ಅಂದ್ರೆ ಬಾಗಲಕೋಟೆಗೆ ಹೋಗಿ ಇಳಿತೀರಿ. ಮತ್ತು ನೀವು ಲಗುನು ಹೋಗಿರಿ ಹಿಂಗೆ ಹೋದ್ರಿ ಅಂತ ಕರ್ಕೊಂಡು ಹೋಗ್ಯಾನ ಇವಾಗ ಸಾಕು. ಹೌದ್ರಿ, ಬರ್ರಿ ನೀರು ಕೊಡ್ಲೇನ್ರಿ ನಿಮ್ಗೆ ಕುಡಿಯಾಕೆ? ಬೇಡವಾ, ನೀರು ಅದೇನು ಬೇಡ, ನಡಿ ಒಳಗೆ ನಡಿ, ಬರ್ರಿ ನೀವು ಬರ್ರಿ. ಆದ್ರೆ ಹುಡುಗಿ ಈಗನ ಸಾನ ಮನ್ಸಿಂದ ಐತೆ ನೋಡು, ಅಷ್ಟು ಕಳ್ಳೆ ಹಾಕಿ ಅದಾಳಿಕಿ ಹೆಣ್ಣು ಮಗಳು. ಇನ್ನು ಅವರು ಹೋದ್ರಲ್ಲ ಜೀವಕ್ಕೆ ಹಳ ಮಾಡ್ಕೊತ ಕುಂದಿರ್ತೈತಿ. ಏ ರೂಪವ ಯಾಕೆ ಅಯ್ಯವ್ವ ಒದ್ರಿದ್ರೆ ಅಷ್ಟ್ಯಾಕೆ ಗಾಬರಿ ಆಗಿದೆ? ಹಂಗೆ ಇದನ್ನು ಮಾಡ್ಕೊತಿದ್ದಿ ಬಾಯಿಲೆ ಏನು ಮಾಡತ್ತ? ಅದು ಅತ್ತಿ ಕರೆದ್ರಿ ಅಲ್ರಿ, ಅದಕ್ಕೆ ನಾನು ಇದನ್ನು ರಾಟಿ ಮ್ಯಾಗ ಕುತ್ಕೊಂಡು ನೈಟಿಗೆ ಹೊಲಿಗೆ ಹಾಕಾಕತ್ತಿದ್ದೆ ರೀ, ಹಂಗೆ ಬಿಟ್ಟಕ್ಕೆ ಓಡಿ ಬಂದೆ ರೀ. ಹಂಗ್ಯಾಕೆ ಗಡ್ಬಡ್ ಮಾಡ್ಕೋತೀವ? ಕೈಯಾಗ ಸೂಜಿ ಗೀಜಿಷ್ಟು ತೊಗೊಂಡಿದ್ದಿ, ಹಂಗೆ ಮಾಡಾಕೋಬೇಡ. ಏನು ಮಾಡಾತಿದ್ದಿ ನೋಡು, ಅದನ್ನು ಸಾವಕಾಶ ನಿಧಾನ್ಲೇನ ತೆಗೆದಿಟ್ಟು ಬಂದೀನಿ. ಇಲ್ಲ ಊರಿ ಎತ್ತಿ ತೆಗೆದಿಟ್ಟು ಬಂದಿರಿ. ಹೋಗ ಅವ್ರು ಸೇಕವಾರ ಚಿಗವ್ವ ಮತ್ತು ಅವ್ರ ಮಾವನ ಹೆಂಡತಿ ಬಂದಿದ್ರಲ್ಲ, ಹುಡುಗಿ ಅವ್ರು ಊರು ಹೋಗಿದ್ದಕ್ಕೆ ಹಳಹಳಿ ಮಾಡ್ಕೊತ ಹಂಗೆ ಕುಂತೈತಿ. ಹೋಗಿ ಆಕಿನ ಕರ್ಕೊಂಡು ಊಟ ಮಾಡ, ಉಣ್ಣೋದು ತಿನ್ನೋದು ಮಾಡ ಹೋಗ. ಹಾಂ ರೀ ಎತ್ತಿ ಹೋಗ್ತೀನಿ. ಇವ ಅವ್ರಂತೂ ಹೋಗುವಾರ ಊರಿಗೆ ಹೋದ್ರೆ ಅಡುಗೆ ಮನೆ ತುಂಬೈತಿ, ಹರವೈತಿ. ಇನ್ನು ಇದನ್ನೆಲ್ಲ ಹೊಂದಿಡ್ದ ಒಗಾತಿ ಮಾಡ್ಕೋಬೇಕವ. ಇವ ನೋಡು ಬಾಂಡೆ ತುಂಬಿಟ್ಟು ಹೋಗ್ಯಾಳ ಹಂಗೆ. ಏನು ಸಿಕ್ಕವ ಏನು ಮಾಡಾತಿ? ಏನಿಲ್ಲ, ಈಗ ಅವರು ನಮ್ಮ ಅಕ್ಕಾರ ನಮ್ಮ ಅಂಟಿಯಾರು ಊರಿಗೆ ಹೋದ್ರಲ್ಲ, ನಾನು ಅಲ್ಲೇ ಕುಂತು ಎದ್ದೆ ಈಗ ಒಳಗೆ ಬನ್ನಿ ಅಡುಗೆ ಮನೆಗೆ. ಮತ್ತು ಅವ್ರಿಗೆ ಕಟ್ಟಾಕದು ರೊಟ್ಟಿ ಪಲ್ಯ ಅಡುಗೆದು ಮಾಡಿದ್ದೇವಲ್ಲ, ಅಡುಗೆ ಮನೆ ಎಲ್ಲ ಹರವೈತಿ. ಇದನ್ನೆಲ್ಲ ಇನ್ನು ಹೊಂದಿಡ್ದ ಒಗಾತಿ ಮಾಡ್ಕೋಬೇಕಿತ್ತಲ್ಲ, ಅದಕ್ಕೆ ಎದ್ದೆ ಒಳಗೆ ಬನ್ನಿ. ನೀನು ಏನಾರು ತಿಂದು ಏನಿಲ್ಲ ಊಟ ಮಾಡು. ನಾಷ್ಟ ಮಾಡಿದ್ವಲ್ಲ ಆಗಲ್ಲ ಎಲ್ಲರೂ ಕೂಡಿ. ನಾಷ್ಟ ಮಾಡಿ ಎಳೆ ಆತ, ಮುಂಜಾನೆಕ ಮಾಡಿದ್ದ. ಮತ್ತು ಈಗ ಮಧ್ಯಾಹ್ನ 1 ಗಂಟೆ ಆತ. ಹಸಿರು ಇದ್ರೆ ರೊಟ್ಟಿ ಅದು ತಿನ್ನ ನೋಡ. ಈಗ ಒಂದು ಕೆಲಸ ಮಾಡೋಣ, ಇಬ್ಬರು ಕೂಡಿ. ಬಾಂಡೆ ಭಾಳ ಅದಾವ ಅಂತೀಯಲ್ಲ, ಅವನ್ನೆಲ್ಲ ಬುಟ್ಟಿ ತುಂಬ್ತೇನೆ ನಾನು. ಒಬ್ರು ತಿಕ್ಕೋದು ತೊಳೆದು ಮಾಡೋಣ. ಅವನ್ನ ತಿಕ್ಕಿಟ್ಟು ನಾನು ಕಸ ಹೊಡ್ಕೊಂತ ಬರ್ತಾನೆ. ನೀನೆಲ್ಲ ಒರೆಸ್ಕೊಂತ ಬಾ. ಇಲ್ಲಿರ ನಿನಗೆ ಕುತ್ಕೊಂಡು ನೆಲ ಒರ್ಸಕ್ಕೆ ಗಾವಾಗ್ಲಿರ, ನೀನು ಕಸ ಹೊಡ್ಕೊಂತ ಹೋಗು, ನಾನೆಲ್ಲ ಒರೆಸ್ಕೊಂತ ಬರ್ತೇನೆ. ಇದನ್ನೆಲ್ಲ ಒಗಾತಿ ಮಾಡಿಟ್ಟು ಇಬ್ಬರು ಕೂಡಿ ಉಣ್ಣೋಣಂತ. ಹಂಗಾರ ಅವರು ಊರಿಗೆ ಹೋಗುವಾಗ ಜಳಕ ಮಾಡಿ ಹೋಗ್ಯಾರ. ಅವ್ರು ಒಂದಿಷ್ಟು ಅರಿವಿ ನಮ್ಮವ್ವ ಅತ್ತಿಯಾರು ಮತ್ತು ಇವರು ಗಂಡು ಮಕ್ಕಳು ಕೆಲ್ಸಕ್ಕೆ ಹೋಗುವಾಗ ಅವ್ರು ಜಳಕ ಮಾಡಿದ್ದು. ನಮ್ಮವ್ವ ಅದು ಅರಿ ಭಾಳ ಅದಾವು. ನಾನು ಸೊಪ್ಪು ನೀರಾಗ ಅರ್ಬಿ ತೋಸಿಟ್ಟು ಬರ್ತೀನಿವ, ನೀನೇನು ಬಾಂಡೆ ತುಂಬ್ಕೊ. ಇಬ್ಬರು ಕೂಡಿ ಅವನ್ನ ಇವನ್ನ ಕೊಡೆ ಮಾಡೋಣಂತ. ಅವರು ಅತ್ತಿಯಾರ ಆಕಿನ ಅರ್ಬಿ ಒಗ್ಯಾಕ ಹಚ್ಚಬೇಡ, ಬಸ್ರೇನ್ ಮಗಳು ಕುತ್ಕೊಂಡು ಅರ್ಬಿ ಒಗ್ಯಾಕ ಗಾವ್ ಆಗೋದಲ್ಲ ಆಕಿಗೆ. ನೀನೇ ಅರ್ಬಿ ಒಗ್ದು ಹಾಕು, ಬೇಕಂದ್ರೆ ಆಕಿಗೆ ಹಿಂದಿಡ ಅಡ್ಡಾಡಿ ಒಣಾಕ್ಲಿಕ್ಕೆ ಅಂತ ಹೇಳ್ಯಾರ. ನೀ ಅರ್ಬಿ ಒಗ್ಯಾಕೆ ಹೋಗ್ಬೇಡವ, ಮತ್ತು ಅವ್ರು ನನ್ನ ಬೈತಾರ. ಇಲ್ಲ ನನ್ನ ಮುಂದೆ ಹೇಳ್ಯಾರ ಅವ್ರು. ಇಲ್ಲ ನಾನು ಒಗ್ಯಂಗಿಲ್ಲ, ನೀನು ಒಗದು ಕೊಡ ಅಂತಿ, ನಾನು ಒಣಾಕ್ತೇನೆ. ಮತ್ತು ಒಬ್ಬಾಕಿಗೆ ಅಂದ್ರೆ ಭಾಳ ತಕ್ಕಂತಿ, ನಿಮಗೂ ಬೇಸರಕತಿ. ನೀನು ಒಗದು ಕೊಟ್ಟೆ ಅಂದ್ರೆ ನಾನು ಒಣಾಕ್ತೇನೆ. ಬಿಸಿಲು ದಿನ ನಡಿ ತುಂಬ್ರೋಗೋನು. ಅವ್ನ ಅರ್ಬಿನ ನಾನು ತೋಸಿಟ್ಟು ಬರ್ತೇನೆ ತಡಿ, ಸೊಪ್ಪಿನ ನೀರು ಹೋಗಂಗ. ಯಾಕ್ರಿ ಅತ್ತಿ ಕರಿಬೇಕ್ರಿ? ಇಲ್ರಿ ಹೇಳಿದ್ರೆ ನಾನು ಬರ್ತಿದ್ದೆ. ಏನು ಬೇಕ್ರಿ? ಏನಿಲ್ಲವಾ ತಂಗಿ, ನಿನ್ನೆ ಮಧ್ಯಾಹ್ನದಾಗ ಕುತ್ಕೊಂಡು ಕಡ್ಲಿ ಬ್ಯಾಳಿ ಹೊಡೆದಿದ್ನಲ್ಲ, ಅವನೊಂದಿಟ್ಟು ನಾನು ಗುಂಡು ಉಳ್ದಾವಲ್ಲ ಕಡ್ಲಿಯಾಗಿನೂ, ಬ್ಯಾಳಿ ಬೇರೆ ಕಡ್ಲಿ ಬ್ಯಾಳಿ ಆರಿಸ್ತೇನವ. ಅವನೊಂದಿಟ್ಟು ಎತ್ತಿ ಕೊಡ್ಬಾ ಅಂತಂದು ಈಕಿನ ರೂಪವನ್ನು ಕರೆಯಾಕೆ ಬಂದಿದ್ದೆ ನಾನು. ಇಲ್ಲಕ್ಕೆ ಬೇಕಿ ಅರಿಬಿ ಭಾಳ ತಡಿವಾ ತೋಸಿಟ್ಟು ಬರ್ತಾನೆ. ಈಗ ಬಿಸಿಲಕ್ಕತಿ ಒಗದು ಹಾಕ್ತಾನೆ ಅಂತ ಹೇಳಿದ. ಆಕಿಗೆ ಒಗದು ಹಾಕಂತ ಹೇಳಿ ನಾವು. ಮತ್ತು ನೀನು ಹೊಟ್ಟೆ ಇಟ್ಕೊಂಡು ನೀನು ಕುತ್ಕೊಂಡು ಅರ್ಬಿ ಒಗ್ಯಾಕ ಗಾವ್ ಆಗೋದಿಲ್ಲ, ಆಕೆ ಒಗದು ಹಾಕ್ಲೇವನ. ಮತ್ತು ಮೀನು ಕಟ್ಟಿ ಮ್ಯಾಗಿಂದ ಕಡ್ಲಿ ಬುಟ್ಟಿನ ಕೆಳಗೆ ಇಳಿಸ್ಕೊಂಡು ಇಟ್ಕೊಂಡು ಹಕ್ಕಿಯಾಗ ಕುತ್ಕೊಂಡು ಆರಿಸ್ತಾನೆ ತಡಿ ಅವನು. ಈಗ ಹೊರೆಯಾಗಿಂದ ಮಧ್ಯಾಹ್ನದಾಗ ಇಬ್ಬರು ನಾವು ಆರಿಸ್ತೇವೆ. ತಗೋ ಬ್ಯಾಡ ಬಿಡ್ರಿ ಅತ್ತಿ, ನೀವು ಮನ್ಕಾಲು ನೋವು ಐತಂತ. ಇಲ್ಲ ನಿಮ್ಮ ಹೊರೆ ಮಾಡ್ಕೊರಿ ನೀವು, ನಂದೇನೈತಿ ಕೆಲಸ ಹೊರೆ ಕುತ್ಕೊಂಡು ನಾವು ಆರಿಸ್ತಾನೆ. ಇವರು ನಮ್ಮ ಅಂಟಿಯಾರು ಮಾವಿನಕಾಯಿ ತಂದಿದ್ರಲ್ಲ, ಎಲ್ಲಿಟ್ಟೇನಿ ನಾನು? ನಿನ್ನೆ ಚೀಲಾನ ಅತ್ತಿಯಾರ ಅವ್ರ ಚೀಲ ಬಿಚ್ಚಿದ ಇಟ್ರು. ಎಲ್ಲಿದಾವು ಮಾವಿನಕಾಯಿ? ಇಲ್ಲೊಂದು ಚೀಲ ಐತಿ, ಕರೆ ಹಾಳೈತಿ. ಈ ಹಾಳ್ಯಾಗದವ ಏನು ಮಾಡ್ಯಾವ? ಕಂಪ ಇದು ಬ್ಯಾಗಡಿ ಚೀಲ ಐತಿ, ಅದ್ರಾಗಿಟ್ಟಾರ ಏನು ಮಾಡ್ಯಾರ? ಮೊದಲು ಇವನ್ನೆಲ್ಲ ಹರೆ ಮಾಡ್ಕೊಂಡು ಆಮೇಲೆ ಅವ್ನ ಮಾವಿನಕಾಯಿನ ಹೆಚ್ಚಿ ಉಪ್ಪು ಖಾರ ಹಾಕಿ ಹದ ಹಾಕಿರ್ತೀನಿ ತಡಿ ಅವನು. ಅಲ್ಲೇನು ಮಾಡತ್ತೀರಿ? ಅದು ನಿನ್ನೆ ನಮ್ಮ ಅಂಟಿಯಾರ ಬರ್ಬೇಕಾದ್ರೆ ಮಾವಿನಕಾಯಿ ತೊಗೊಂಡು ಬಂದಿದ್ರು. ಯಾ ಚೀಲ್ದಾಗ ಅದಾವೇನ ಹುಡ್ಕಾಕತ್ತಿದ್ದೆ. ಹಂಗಾರ ಹೆಚ್ಚಿ ಒಂದಿಟ್ಟು ಉಪ್ಪು ಖಾರ ಕಲಿಸಿ ಇಡ್ಬೇಕು ಅಂತ ಮಾಡಿದ್ನಿ. ಅವನೇನು ಮಾಡ್ತಿದ್ಯಾ? ಅಲ್ಲಿ ನಿನ್ನೆ ನಮ್ಮ ನೆಲ್ಲಿಕಾಯಿ ತಂದಿದ್ರಲ್ಲ, ಅವನ್ನ ಉಪ್ಪು ಖಾರ ಕಲಿಸಿ ಡಬ್ಬ್ಯಾಗ ಹಾಕಿಟ್ಟಿದ್ರಲ್ಲ, ಕಳ್ತಂಗಾಗಿರ್ತಾವ ನೋಡು, ಆ ಊರು ಚೀರ್ತಾವ. ಅವ್ನು ತಿನ್ನೋಗ ರೀ. ಹೌದಲ್ಲ, ಡಬ್ಬಿ ಎಲ್ಲಿಟ್ಟೇನೆ? ನನಗೆ ನೆನಪನೇ ಇಲ್ಲ. ಸಿಗೋನು ಒಂದೊಂದಿಟ್ಟು ನೋಡ್ಯಾರ ನೋಡ್ಬಾರ್ರಿ. ಈಗ ಟೈಮ್ ಇಲ್ಲ ಬಿಡ ನನಗೆ. ನಾನು ಕೆಲ್ಸಕ್ಕೆ ಹೊಂಟೇನೀಗ. ನಂಗೆ ಏನು ಹುಡ್ಕಾಕ ಏನು ಇದು ಮಾಡೋಕೆ ಟೈಮ್ ಇಲ್ಲ. ಓಕೆ, ನಾನು ಬೇಕಾದ್ರೆ ಸಂಜೆ ಮುಂದೆ ನೋಡಿಕೊಡ್ತೇನೆ. ಹಂಗಾರ ಹೋಗ್ರಿ, ನಿಮ್ಗೆ ಟೈಮ್ ಹೇಗಿದ್ರೆ. ಹೌದು, ಯಾಕೆ ಆಗಲ್ಯಾಗ ನಿಮ್ಮ ಅವನ ಹೆಂಡ್ರು ಮತ್ತು ನಿಮ್ಮ ಅಂಟಿಯಾರ ಊರಿಗೆ ಹೋಗ್ಬೇಕಾದ್ರೆ ಎದಕ್ಕೆ ಹೇಳಕತ್ತಿದ್ದೀನಿ ನೀನು? ಹಂಗೆ ಸುಮ್ಮನೆ ನನಗೂ ಅವ್ರನ್ನು ಹೊಂಟ್ರಲ್ಲ ಹೋಗಾಕತ್ತದ್ಕೇನ ಇದು ಅನ್ನಿಸ್ತಿ.
ಹೌದಾ ನಂದು ಊಟದ ಕ್ಯಾರಿ ಅದ ಎಲ್ಲಿ ಇಟ್ಟರು ನೋಡಿ ಕೊಡ್ಬಾ ಅದನ್ನು ಡಬ್ಬಿ ಕಟ್ಟಿರ್ನ. ಡಬ್ಬಿ ಕಟ್ಟೇವಿ ಮತ್ತು ಅವ್ರು ಊರಿಗೆ ಹೊಂಟಿದ್ರಲ್ಲ ಅವ್ರಿಗೆ ಚಪಾತಿ ಮತ್ತು 2 ದಿನಸದ ಪಲ್ಯ ಮಾಡಿದ್ವಿ. ಅವರು ಬೇಡ ಹಂಗೆ ಕೈ ಚೀಲ ಕೊಟ್ಬಿಟ್ರಿ ಮತ್ತೆ ಅಡುಗೆ ಕಟ್ಕೊತ ಕುಂದಿರ್ತೀರಿ ಬೇಡ ಅಂದ್ರೆ ಅತ್ತಿ ಯಾರು ಬೇಡವಾ ಹಂಗೆ ಬರೀ ಕೈ ಚೀಲ ಕೊಡಬಾರ್ದು ಮತ್ತು ಇಬ್ಬರು ಇದೀರಿ ರೊಟ್ಟಿ ಕಟ್ರಿ ಅಂತಂದ್ರೆ ಮತ್ತು ಮುಂಜಾನೆ ಅದ ಅಡುಗೆ ಮಾಡಿ ಅವ್ರಿಗೆ ಕಟ್ಟೇವಿ. ನಿಮ್ಮ ಡಬ್ಬಿಗಿನ ಹಾಕಿಟ್ಟೇನೆ ತೊಗೊಂಡು ಹೋಗ್ರಿ ರೀ. ಮತ್ತು ನನಗೆ ಸಾರು ಉಣ್ಣಾಕ ಆಗಂಗಿಲ್ಲ ಅಂತ ಹೇಳಿದ್ನಲ್ಲ ಅವನ ಮುಂದೆ ಹೇಳೇ ನೋಡಿ ಆಕೆಗೆ ಸಾರು ಮಾಡಿಳಂದ್ರೆ ಆಕೆಗೆ ಸಾರು ಉಣ್ಣಾಕಾಗೋದಿಲ್ವಾ ಅಟ ತೊಗರಿ ಬ್ಯಾಳಿ ನುಗ್ಗಿಕಾಯಿ ಚಪ್ರನೆಲ್ಲ ಕುದಿಸಿಟ್ಟಿರ್ತಾಳೆ ನೀನು ಸಾರು ಮಾಡಿ ಕೊಡಾಕಿ ಒಗ್ಗನೆ ಹಾಕ ಅಂತ ಹೇಳಿ ನೋಡಿ ಅದೊಂದು ಆಕೆಗೆ ಚಲೋ ಆಗ್ಬಿಡ್ತದೆ ಬೇಸ್ ಓಕೆನ್ ತಗೋಣ. ಈ ಸಾರು ಒಂದು ಮಾಡೀನಿ ಅಂದ್ರೆ ನನಗೆ ಉಣ್ಣಾಕಾಗೋಲ್ದು. ಅನ್ನ ಸಾರು ಉಂಡ್ರೆ ಹೊಟ್ಟೆ ತುಂಬ್ದಂಗೆ ಆಕತಿ.